ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಬ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಗಣೇಶ ಚತುರ್ಥಿ ಯಾವ ತರ ಆಯ್ತು ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗಣೇಶನ ಯಾವ ತರ ಕೂರಿಸಿದ್ವಿ, ಆಮೇಲೆ ಡೆಕೋರೇಷನ್ ಯಾವ ತರ ಆಯ್ತು, ಏನೆಲ್ಲ ಅಡುಗೆ ಮಾಡಿದ್ವಿ, ಆಮೇಲೆ ಹಬ್ಬ ಯಾವ ತರ ಹೋಯ್ತು ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಅನ್ಕೊಳ್ತೀನಿ, ನಮ್ಮ ಮನೆಯಲ್ಲಿ ನಾನೇ ಎಕ್ಸ್ಪೆಷಲಿ ಮಾಡಿರುವಂತ ಮಣ್ಣಿನ ಗಣೇಶನ ಒಂದ್ಸರಿ ಮಣ್ಣಿನಿಂದ ಗಣೇಶ ಮಾಡ್ಬಿಟ್ಟು ಕೂರ್ಸ್ಬಿಟ್ಟು ಪೂಜೆ ಮಾಡ್ಬೇಕು ಅಂತ ಹೇಳಿ. ಬಟ್ ಕೆಲವೊಂದು ಕಾರಣಗಳಿಂದ ಯಾವ ವರ್ಷನೂ ನಮ್ಗೆ ಮಾಡಕ್ ಆಗ್ತಾ ಇಲ್ಲ. ನಾವು ಲಾಸ್ಟ್ ಇಯರ್ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೆ, ಈ ಇಯರ್ ಕೂಡ ನನ್ ಕೈ ಮಾಡಕ್ ಆಗಿಲ್ಲ. ನೋಡೋಣ, ಹೋಪ್ಫುಲಿ ನೆಕ್ಸ್ಟ್ ಇಯರ್ ಏನಾದ್ರು ಆಗುತ್ತಾ ಅಂತ ಹೇಳಿ 1 month ಮುಂಚೆ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. 15 days ಮುಂಚೆ ಅದನ್ನ ಮಾಡಿ ಅದಕ್ಕೆ ಸ್ವಲ್ಪ ಪೇಂಟಿಂಗ್, ಡೆಕೋರೇಷನ್, ಕ್ಲಾತ್ ಎಲ್ಲ ತಗೊಂಡ್ಬರೋದು, ಹಾಕೋದು ಇದೆಲ್ಲ ಮಾಡ್ಬೇಕಾಗುತ್ತೆ. ಇದನ್ನ ಮನೇಲಿ ಪಾಪುಲಿ ಇರೋದ್ರಿಂದ ಅವ್ರಿಗೂ ಕೂಡ ಇದನ್ನೆಲ್ಲ ಹೇಳ್ಕೊಡ್ಬೋದು. ಅವ್ರಿಗೂ ಕೂಡ ಇದನ್ನೆಲ್ಲ ಹೇಳ್ಕೊಟ್ಬಿಟ್ಟು ಅವ್ರ ಕೈಯಲ್ಲಿ ಮಾಡಿಸ್ಬೇಕನ್ನೋ ಆಸೆ ಇದೆ. ಲೆಟ್ಸಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಮಿಸ್ ಮಾಡಿದೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಣೇಶ ಚತುರ್ಥಿ ಎಲ್ಲರಿಗೂ. ಇನ್ನು ಇದು ಗಣೇಶ ಹಬ್ಬದ ಹಿಂದಿನ ಒಂದು ಬ್ಲಾಗ್. ಗಣೇಶ ಹಬ್ಬಕ್ಕೆ ಏನೇನ್ ಬೇಕು ಅಂತ ಹೇಳಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಬಂದಿದೀವಿ. ಹೂವು, ಹಣ್ಣು, ಕಾಯಿ ಎಲ್ಲ. ಈ ಸರಿ ಸ್ಪೆಷಲ್ ಆಗಿರೋ ಮಲ್ಗೆ ಹೂವಿನ ಹಾರ ಸಿಕ್ಕಿದೆ ನಂಗೆ. ಮಧ್ಯದಲ್ಲೇ ನಾವು ಒಂದಷ್ಟು ದೋಸೆ ಮತ್ತೆ ಟೀನು ಕೂಡ ಕುಟ್ಕೊಂಡಿದ್ದೀವಿ. ಹಂಗೇನೆ ಗಣಪತಿನ ಪರ್ಚೇಸ್ ಮಾಡಬೇಕು ಇನ್ನು. ಸೊ ಇದನ್ನ ಮುಗಿಸ್ಕೊಂಡು ಒಂದು ಬ್ರೇಕ್ ತಗೊಂಡು ಹೋಗೋಣ ಅಂತ ಹೇಳಿ. ಇನ್ನು ಮಾರ್ಕೆಟಿಗೆ ಬಂದಾಗಂತೂ ಕಲರ್ಫುಲ್ ಆಗಿರೋ ಗಣಪತಿಗಳೆಲ್ಲ ಕಾಣಿಸ್ತಾ ಇತ್ತು. ಈ ಸರಿ ಗಣೇಶ ವಿಗ್ರಹಗಳು ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಆಗಿ ಬಂದಿದ್ದಾವೆ. ಅದಕ್ಕಿಂತ ಗೌರಿ ವಿಗ್ರಹಗಳಂತೂ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ನನ್ಗಂತೂ ತುಂಬಾ ಚೆನ್ನಾಗಿರೋ ಗೌರಿ ವಿಗ್ರಹಗಳೆಲ್ಲ ಕಾಣಿಸ್ತಾ ಇತ್ತು. ನಮ್ಮನೇಲಿ ಗೌರಿನ ಯೂಶಲಿ ಕೂರ್ಸಲ್ಲ. ಇನ್ ಕೇಸ್ ಏನಾದ್ರು ಕೂರ್ಸೋ ತರ ಇದ್ದಿದ್ರೆ ಗೌರಿನ ನಿಜವಾಗ್ಲೂ ನಾನು ತುಂಬಾ ದೊಡ್ಡ ಗೌರಿನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದೆ. ಅಷ್ಟು ಚೆನ್ನಾಗಿ ಗೌರಿ ವಿಗ್ರಹಗಳು ನಮ್ಗೆ ಕಾಣಿಸ್ತಾ ಇತ್ತು. ಮತ್ತೆ ಇನ್ನು ಸದ್ಯದ್ರಲ್ಲಿ ದಸರಾ ಕೂಡ ಬಂದ್ಬಿಡುತ್ತೆ. ನೀವು ದಸರಾ ಹಬ್ಬಕ್ಕೂ ಏನಾದ್ರು ಗೊಂಬೆಗಳ ಕಲೆಕ್ಷನ್ ಮಾಡ್ತೀವಿ ಅಂತ ಹೇಳಿ ಅನ್ಕೊಂಡ್ರೆ ನೋಡಿ, ಈ ತರ ಗೌರಿ ವಿಗ್ರಹಗಳೆಲ್ಲ ಇದೆ. ಇದಂತೂ ತುಂಬಾ ಮುದ್ದಾಗಿ ಕಾಣಿಸ್ತಾ ಇತ್ತು ನಂಗೆ. ನಾನು ನನ್ನ ಮನೆಗೆ ತಗೊಂಡೋಗೋ ಗಣೇಶನ ಫೈನಲೈಸ್ ಮಾಡಿ ಆಯ್ತು. ಈ ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಏನು ಶೇಡ್ ಇದೆಯಲ್ಲ, ಈ ಗಣೇಶ ತುಂಬಾ ಚೆನ್ನಾಗಿತ್ತು. ಇದನ್ನ ತಗೊಳ್ಳೋಣ ಅನ್ಕೊಂಡೆ, ಬಟ್ ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿತ್ತು ಅಂತ ಹೇಳಿ ನಮಗೆ ಲೈಟ್ ವೆಯ್ಟ್ ಇರೋ ಗಣೇಶನ ತಗೊಳ್ಳಿ ಅಂತ ಹೇಳಿದ್ರು. ಹಂಗಾಗಿ ನಾನು ಈ ಗಣೇಶನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಗಣೇಶ ಒಂದ್ಸಲ ಮನೆಗೆ ಬಂದಾದ್ಮೇಲೆ ಆರತಿನ ಎತ್ಬಿಟ್ಟು ನಾವು ಮನೆ ಒಳಗಡೆ ಕೂರಿಸ್ಕೊಂಡಿದ್ದೀವಿ. ಇನ್ನು ಪೂಜೆ ಟೈಮಲ್ಲಿ ಗಣೇಶನ್ಗೆಲ್ಲ ಶುದ್ಧೀಕರಣ ಮಾಡಿಬಿಟ್ಟು ಅದಕ್ಕೆ ನಾವು ಏನು ತಗೊಂಡು ಬಂದಿದ್ದೀವಿ ಹೂವಿನ ಹಾರಗಳಿಂದ ಹಾರ ಮತ್ತೆ ಹಣ್ಣು ಎಲ್ಲದನ್ನು ಇಟ್ಬಿಟ್ಟು ನೈವೇದ್ಯ ಎಲ್ಲ ಮಾಡಿಬಿಟ್ಟು ಗಣೇಶನ ಕೂರಿಸಿದ್ದು ಕೂಡ ಆಯಿತು. ದೀಪಗಳನ್ನ ಹಚ್ಕೊಂಡು ಇನ್ನು ಊದಿನ ಕಡ್ಡಿ ಎಲ್ಲ ಏನಿರುತ್ತೆ ಪೂಜೆ ವಿಧಿವಿಧಾನಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ನಾವೇನೇನು ಸ್ವೀಟು ಮತ್ತು ಹಣ್ಣುಗಳನ್ನ ತೊಗೊಂಡ್ಬಂದಿರ್ತೀವಿ ಅದನ್ನೆಲ್ಲ ಇಟ್ಬಿಟ್ಟು ಗಣೇಶನಿಗೆ ಹಾರ ಹಾಕಿ ಮತ್ತು ಕುಂಕುಮ, ಅರಿಶಿನ, ಅಕ್ಷತೆ ಎಲ್ಲ ರೆಡಿ ಮಾಡಿಕೊಂಡು ದೀಪನೂ ಕೂಡ ನಾವು ಬೆಳಗಿಸ್ಕೊಳ್ಬೇಕಾಗತ್ತೆ, ಆರತಿನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಊಟಕ್ಕೆ ಅಂತ ಹೇಳಿ ನಾನು ಪೂರಿ, ಸಬ್ಜಿ, ಕೋಸಂಬರಿ, ವೈಟ್ ರೈಸು ಮತ್ತು ಹೋಳಿಗೆ ಸಾಂಬಾರು ಮಾಡಿದ್ದೆ. ಜೊತೆಲಿ ಮೋದಕನೂ ಕೂಡ ಮಾಡಿಕೊಂಡು ನೈವೇದ್ಯನೂ ಇಟ್ಬಿಟ್ಟು ನಾನು ಆರತಿನೂ ಕೂಡ ಎತ್ಕೊಂಡಿದ್ದು ಆಗಿದೆ. ಸೊ ಈ ಸರಿ ನೋಡಿ ನಮ್ಮನೆ ಗಣೇಶ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳಿ. ಎಷ್ಟು ಮುದ್ದಾಗಿದೆ ಅಲ್ವಾ? ನಿಮ್ಮ ಮನೆಯಲ್ಲೂ ಕೂಡ ಇದೇ ತರ ಗಣೇಶ ಚತುರ್ಥಿನ ಮಾಡ್ತೀನಿ ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಬಾಗ್ಲಿಗೂ ಕೂಡ ನಾನು ಹೊಸ್ಲಿಗೆ ದೀಪನ ಹಚ್ಚಿದ್ದು ಆಗಿದೆ. ಆರತಿನ ನೀವು ಮಾಡ್ಕೊಳ್ಳೇಬೇಕಾಗತ್ತೆ ಗಣೇಶನ್ನ. ನೀವು ಇನ್ ಕೇಸ್ ಏನಾದ್ರು 2-3 ದಿನ ಕಂಟಿನ್ಯೂಸ್ ಆಗಿ ಕೂರಿಸ್ತೀವಿ ಅಂದ್ರೆ ಪ್ರಸಾದ ಮಾಡಿ ಡೈಲಿ ಗಣೇಶನ್ಗೆ ನೈವೇದ್ಯ ಇಟ್ಬಿಟ್ಟು ದೀಪ ಹಚ್ಚಿ ಊದಿನ ಕಡ್ಡಿ ಹಚ್ಬಿಟ್ಟು ಒಂದಷ್ಟು ಪ್ರೇಯರ್ ಮಾಡ್ಬೇಕಾಗತ್ತೆ. ಆಮೇಲೆ ಆರತಿನೂ ಕೂಡ ಬೆಳಗ್ಬೇಕಾಗತ್ತೆ. ಒಬ್ಬೊಬ್ರು 1 ದಿನ ಇಡ್ತಾರೆ, ಇನ್ನು ಕೆಲವೊಬ್ರು 15 days ವರೆಗೂ ಇಡ್ತಾರೆ, ಇನ್ನು ಕೆಲವೊಬ್ರು 3 days ಇಡ್ತಾರೆ. ನಮ್ಮ ಮನೆಯಲ್ಲೂ ಕೂಡ ನಾವು 3 to 4 days ಇಟ್ಬಿಟ್ಟು ಆಮೇಲೆ ಗಣೇಶನ ಬಿಡ್ತೀವಿ. ಯೂಶಲಿ ಬಿಡುವಾಗ ತುಂಬಾನೇ ಬೇಜಾರಾಗುತ್ತೆ. ನೆಕ್ಸ್ಟ್ ಇಯರು ಇದೇ ತರ ನಮ್ಮನೆ ತುಂಬಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಗಣೇಶನ ಬಿಡ್ತೀವಿ. ಇನ್ನು ಗಣೇಶನ್ಗೆ ಮೋದಕ ಯಾವ ತರ ಮಾಡಿದೆ ಅಂತ ತೋರಿಸ್ತಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ತುಪ್ಪ ಹಾಕಿ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಕಲ್ಸ್ಕೊಂಡು ದೋನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಇನ್ನೊಂದು ಸೈಡಲ್ಲಿ ಕಾಯಿನ ಮಿಕ್ಸಿ ಜಾರ್ಗೆ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ಕಾಯಿನ ಮೋದಕಕ್ಕೆ ಬಳಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಕಾಯಿ ಜೊತೆ 3-4 ಏಲಕ್ಕಿ ಕೂಡ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಇವಾಗ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟೆ ಅದಕ್ಕೆ ಬೆಲ್ಲದ ಒಂದು
ಪುಡಿ ಏನು ಬರುತ್ತಲ್ಲ ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪುಡಿನ ಹಾಕ್ಬಿಟ್ಟು ಅದಕ್ಕೆ ಕಾಯಿ ರುಬ್ಬಿಟ್ಕೊಂಡಿರೋ ಕಾಯಿನ ಹಾಕ್ಬಿಟ್ಟು ಸ್ಟಫಿಂಗ್ ರೆಡಿ ಮಾಡಿಕೊಂಡು ಮೋದಕನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಫುಲ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಹಬ್ಬದ ಗಡಿಬಿಡಿಯಲ್ಲಿ ಮೋದಕ ಮಾಡೋದು ಒಂದು ಸ್ವಲ್ಪ ಸ್ಕಿಪ್ ಆಗಿದೆ. ನೆಕ್ಸ್ಟ್ ಟೈಮ್ ಅದು ಆ ರೆಸಿಪಿ ಮಾಡಿದ್ರೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಇನ್ನು ನಾನು ಹಬ್ಬಕ್ಕೆ ಈ ಥರ ಒಂದು ಸೀರೆನ ಹಾಕ್ಕೊಂಡಿದ್ದೀನಿ. ಆರೆಂಜ್ ಕಲರ್ ಶೇಡು ಮತ್ತು ಪಿಂಕ್ ಕಲರ್ ಬಾರ್ಡರ್ ಇರೋಂಥ ಸೀರೆನ ಹಾಕ್ಕೊಂಡಿದ್ದೀನಿ. ನಮ್ಮನೇಲಂತೂ ಹಬ್ಬ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನಿಮ್ಮ ಮನೆಯಲ್ಲಿ ಹಬ್ಬ ಯಾವ ಥರ ಆಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಸ್ಯಾರಿ ಯಾವ ಥರ ಇದೆ, ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಕೂಡ ಇನ್ನೊಂದ್ಸರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಫುಲ್ ವಿಡಿಯೋ ನೋಡಿ ಇಷ್ಟ ಆದರೆ ವಿಡಿಯೋ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು.